Welcome to Learn Easily Hub. Please do subscribe. ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 10ನೇ ತರಗತಿ ಇಂಗ್ಲಿಷ್ ಎ ಹೀರೋ ಪಾಠದಿಂದ 2025ನೇ ಸಾಲಿಗೆ ಮಾಡೆಲ್ ಕ್ವಶನ್ ಪೇಪರ್ಸ್ ಹಾಗೂ ಸ್ಟೇಟ್ ಲೆವೆಲ್ ಪ್ರಿಪರೇಟರಿನಲ್ಲಿ 2 ಮಾರ್ಕ್ಸ್ ಕ್ವಶನ್, ಎಕ್ಸ್ಟ್ರಾಕ್ಟ್ಸ್ ಮತ್ತು 3 ಮಾರ್ಕ್ಸ್ ಕ್ವಶನ್ಸನ್ನು ಕೇಳಿರ್ತಾರೆ. ಸ್ಟೇಟ್ ಲೆವೆಲ್ ಪ್ರಿಪರೇಟರಿಯಲ್ಲಿ 3 ಮಾರ್ಕ್ಸ್ ಕ್ವಶನನ್ನು ಕೇಳಿದ್ದು, ಈ ಒಂದು ವಿಡಿಯೋದಲ್ಲಿ ನಾವು ಹೀರೋ ಪಾಠದಿಂದ ಬರ್ತಕ್ಕಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಸಾಗೋಣ. ಈ ಹೀರೋ ಪಾಠದಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಹಾಗೂ ಸ್ಟೇಟ್ ಲೆವೆಲ್ ಪೇಪರ್ನಲ್ಲಿ ನೀಡಿರುವ ಹಾಗೆ 2 ಮಾರ್ಕ್ಸ್ ಕ್ವಶನ್ಸ್ ಹಾಗೆ ಎಕ್ಸ್ಟ್ರಾಕ್ಟ್ಸ್ ಮತ್ತು 3 ಮಾರ್ಕ್ಸ್ ಕ್ವಶನ್ಸನ್ನು ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಲಿಸ್ಟ್ ಮಾಡಲಾಗಿದೆ. ಮೊದಲಿಗೆ ಈಗ ಸ್ಟೇಟ್ ಲೆವೆಲ್ ಪ್ರಿಪರೇಟರಿನಲ್ಲಿ ಕೇಳಿರುವ ಹಾಗೆ 3 ಮಾರ್ಕ್ಸ್ ಕ್ವಶನ್ನಲ್ಲಿ ಹೀರೋ ಪಾಠದಿಂದ ಬರ್ತಕ್ಕಂತಹ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವಶನ್ಸನ್ನು ನೋಡೋಣ. ನಂತರ 2 ಮಾರ್ಕ್ಸ್ ಮತ್ತು ಎಕ್ಸ್ಟ್ರಾಕ್ಟ್ಸ್ ಬಗ್ಗೆ ನೋಡೋಣ. ಇಲ್ಲಿ ಎ ರಿಪೋರ್ಟ್ ಅಬೌಟ್ ಎ ಬಾಯ್ ಇನ್ ದ ನ್ಯೂಸ್ ಪೇಪರ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ ಇನ್ ಸ್ವಾಮೀಸ್ ಲೈಫ್ ಜಸ್ಟಿಫೈ. ಈ ಪ್ರಶ್ನೆಯನ್ನು ಕೇಳಬಹುದು. ಇಲ್ಲಿ ದ ನ್ಯೂಸ್ ಪೇಪರ್ ಕ್ಯಾರಿಡ್ ಎ ರಿಪೋರ್ಟ್ ಅಬೌಟ್ ಎ ವಿಲೇಜ್ ಲ್ಯಾಡ್ ಹೂ ಹ್ಯಾಡ್ ಫಾಟ್ ಬ್ರೇವ್ಲಿ ಅಗೇನ್ಸ್ಟ್ ಟೈಗರ್ ವೈಲ್ ಹಿ ವಾಸ್ ರಿಟರ್ನಿಂಗ್ ಹೋಮ್ ಬೈ ದ ಜಂಗಲ್ ಪಾತ್. Swami argued that the boy could not fight a tiger. It had to be a strong grown-up person. His father disagreed, saying the courage was more important. Swami was not ready to accept this. His father then challenged him to show his courage by sleeping alone in the office room that night. While Swami was sleeping there, he saw a dark figure. Believing it would be a devil, Swami dug his teeth into its leg. It turned out to be a notorious burglar who cried loud cry brought others in the scene. The burglar was caught and Swami became hero overnight. ಇದು ನ್ಯೂಸ್ ಪೇಪರ್ ರಿಪೋರ್ಟ್ನಿಂದ ಸ್ವಾಮಿ ಹೇಗೆ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಆಗಿ ಹೀರೋ ಅದ ಅಂತ. ನೆಕ್ಸ್ಟ್, ವಾಟ್ ಡೆಸ್ಪರೇಟ್ ಅಟೆಂಪ್ಟ್ಸ್ ಡಿಡ್ ಸ್ವಾಮಿ ಮೇಕ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್? ಸ್ವಾಮಿಸ್ ಫಾದರ್ ಚಾಲೆಂಜ್ಡ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್ ದಟ್ ನೈಟ್. ಈ ಪ್ರಶ್ನೆಗೆ ಇಲ್ಲಿ 4 ಪಾಯಿಂಟ್ಸನ್ನು ನಾವು ಬರೀಬೇಕಾಗತ್ತೆ. ಮೊದಲನೇದಾಗಿ ಸ್ವಾಮಿ ಸೆಡ್ he will sleep in the first of next month. Father did not agree. Swami slept beside Granny before father came. Then father came and he pulled him out of the bed and took him to office room. While going to office room, Swami appealed his mother and Granny, but they did not help. Then finally he said, your office room is so dusty and there may be scorpions behind law books. ಈ ಪಾಯಿಂಟ್ಸ್ ಅನ್ನು ಬರೀಬೇಕಾಗುತ್ತೆ. ಅಲ್ಲಿ ನಾವು ಸ್ವಾಮಿ ಚೇಂಜ್ಡ್ ದಿ ಸಬ್ಜೆಕ್ಟ್ ಬೈ ಸೇಯಿಂಗ್ ದಟ್ ಎಲ್ಡರ್ಸ್ ಆರ್ ಜಾಯ್ನಿಂಗ್ ಟು ಅವರ್ ಕ್ರಿಕೆಟ್ ಟೀಮ್. ಈ ಒಂದು ಪಾಯಿಂಟನ್ನು ಸಹ ಸೇರಿಸ್ಬೋದಾಗಿರುತ್ತೆ. ನಂತರ ನರೇಟ್ ಸ್ವಾಮೀಸ್ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಹಿ ವಾಸ್ ಲೈಯಿಂಗ್ ಅಂಡರ್ ದ ಬೆಂಚ್. ಇಲ್ಲಿ ಸ್ವಾಮಿ ಬೆಂಚ್ನ ಕೆಳಗೆ ಮಲಗಿದಾಗ ಅವನಿಗಾದಂಥ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸ್ವಾಮಿ ಸ್ಲೆಪ್ಟ್ ಅಂಡರ್ ದ ಬೆಂಚ್. ಹಿ ರಿಮೆಂಬರ್ಡ್ ಆಲ್ ದ ಡೆವಿಲ್ ಸ್ಟೋರೀಸ್ ಆ್ಯಂಡ್ ಹಿಸ್ ಸ್ಲೀಪ್ ವಾಸ್ ರ್ಯಾಕ್ಡ್ ವಿತ್ ದಿ nightmare of tiger chasing him. He opened his eyes to feel his granny's present, but he touched the wooden leg of the bench. He felt he was alone. He saw something moving in the darkness. He thought it was a devil. When it came near, he hugged it and used his teeth like a mortal weapon. And Swami bite the most notorious burglar in the office room. So he became hero. This was the dreadful experience under the bench. Next, narrate how a coward boy Swami became hero overnight. Illi Swami slept in the office room. He was very much afraid by remembering devil stories. He slept under the bench. When he opened his eyes, he saw something moving in the darkness. He thought it is a devil. It will pull him out and tear him. When it came near, he hugged it and he bite its ankle. It was a most notorious burglar and he was handed over to police. So Swami become hero overnight. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಇಲ್ಲಿ ನೀಡಿರ್ತೇನೆ. ನೋಡಿ, ಈ 4 ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವಶನ್ಸ್ ಹೀರೋ ಪಾಠದಿಂದ ಬರಬಹುದಾಗಿರುತ್ತೆ. ಮತ್ತು ಹೀರೋ ಪಾಠದಿಂದ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಹಾಗೆ ಎಕ್ಸ್ಟ್ರಾಕ್ಟ್ಸನ್ನು ಸಹ ನೀಡಿರ್ತಾರೆ. ಇಲ್ಲಿ ಹೀರೋ ಪಾಠದಿಂದ ಕೇಳಬಹುದಾದಂಥ ಇಂಪಾರ್ಟೆಂಟ್ ಕ್ವಶನ್ಸನ್ನು ಇಲ್ಲಿ ಲಿಸ್ಟ್ ಮಾಡಿರ್ತಾನೆ. ಇದು ನೀವು ಪರೀಕ್ಷಾ ಸಮಯದಲ್ಲಿ ಗ್ಲಾನ್ಸ್ ಮಾಡೋದಕ್ಕೆ ನಿಮಗೆ ಸಹಕಾರಿಯಾಗಿರುತ್ತೆ. ಇಲ್ಲಿ ನ್ಯೂಸ್ ಪೇಪರ್ ರಿಪೋರ್ಟ್ನ ಬಗ್ಗೆ ಓದಬೇಕಾಗುತ್ತೆ. ಆ್ಯಂಡ್ ಆ ನ್ಯೂಸ್ ಪೇಪರ್ ರಿಪೋರ್ಟ್ನ ಬಗ್ಗೆ ಸ್ವಾಮಿ ಮತ್ತು ಫಾದರ್ ಮಧ್ಯೆ ನಡೆದಂತಹ ಒಂದು
ವ್ಯೂಸ್ ಹೇಗಿದೆ, ಸ್ವಾಮಿ ಏನು ಹೇಳ್ತಾನೆ, ಸ್ವಾಮಿ ಎ ಬಾಯ್ ಕೆನಾಟ್ ಫೈಟ್ ವಿತ್ ದ ಟೈಗರ್, ಈ ಮೇ ಬಿ ಗ್ರೋನ್ ಅಪ್ ಅಂತ ಹೇಳ್ತಾನೆ. ಫಾದರ್ ಕಮೆಂಟೆಡ್ ದಟ್ ಇಟ್ ಈಸ್ ಎ ಮ್ಯಾಟರ್ ಆಫ್ ಕರೇಜ್ ಅಂತ ಹೇಳ್ತಾನೆ. ಅಕಾರ್ಡಿಂಗ್ ಟು ಸ್ವಾಮಿ ಇಟ್ ಈಸ್ ಏಜ್ ಆ್ಯಂಡ್ ಸ್ಟ್ರೆಂತ್ ಈಸ್ ದಿ ಇಂಪಾರ್ಟೆಂಟ್. ಅಕಾರ್ಡಿಂಗ್ ಟು ಫಾದರ್ ಕರೇಜ್ ಈಸ್ ಇಂಪಾರ್ಟೆಂಟ್. ನಂತರ ಡೆಸ್ಪರೇಟ್ ಅಟೆಂಪ್ಟ್ಸ್ನ ಬಗ್ಗೆ 4 ಪಾಯಿಂಟ್ಸ್ ಇಲ್ಲಿ ನೀಡಿರುತ್ತೇನೆ. ಅದಾದ ನಂತರ ಸ್ವಾಮಿ ಗ್ರಾನಿ ಮತ್ತು ಮದರ್ ಕಡೆ ಹೇಗೆ ನೋಡ್ತಾನೆ, ಯಾವ ರೀತಿ ಅಪೀಲ್ ಮಾಡ್ಕೊಳ್ತಾನೆ ಫಾದರಿಂದ ಸೇವ್ ಮಾಡೋದಕ್ಕೆ, ಈ ಕ್ವಶನನ್ನು ಓದ್ಕೋಬೇಕಾಗತ್ತೆ. ಅದಾದ ನಂತರ ಒಂದು ಆಫೀಸ್ ರೂಮಲ್ಲಿ ಸ್ವಾಮಿ ಏನನ್ನು ನೆನೆಸ್ಕೊಳ್ತಾನೆ, ಆ್ಯಸ್ ಸೈಲೆನ್ಸ್ ಡೀಪೆಂಡ್ ಇನ್ ದ ರೂಮ್ ವಾಟ್ ವಾಸ್ ಸ್ವಾಮಿ ರಿಮೈಂಡ್ ಆಫ್ ಅಂತ. ಸ್ವಾಮಿ ಏನನ್ನು ನೆನೆಸ್ಕೊಳ್ತಾನೆ, ಡೆವಿಲ್ ಸ್ಟೋರೀಸನ್ನು ನೆನೆಸ್ಕೊಳ್ತಾನೆ, ಅವುಗಳ ಬಗ್ಗೆ. ದೆನ್ ವೈ ಡಿಡ್ ಸ್ವಾಮಿ ಫೆಲ್ಟ್ ದಟ್ ದ ಫಾದರ್ಸ್ ಪ್ರಪೋಸಿಷನ್ ವಾಸ್ ಫ್ರೈಟ್ಫುಲ್. ಸ್ವಾಮಿ ಸ್ಲೀಪಿಂಗ್ ಬಿಸೈಡ್ ಗ್ರ್ಯಾನಿ, ಎನಿ ಚೇಂಜ್ ಇನ್ ದಿಸ್ ಅರೇಂಜ್ಮೆಂಟ್, ಈ ವುಡ್ ಅವೇಕ್ ಆಲ್ ನೈಟ್. ಈ ಉತ್ತರವನ್ನು ಗ್ಲಾನ್ಸ್ ಮಾಡ್ಕೊಳ್ಳಿ. ಹಾಗೆ ಆಫೀಸ್ ರೂಮ್ನಲ್ಲಿ ಯಾವ ಸೌಂಡ್ಸನ್ನು ಅವನ್ನ ಕೇಳಿಸ್ಕೊಂಡ, ಸ್ನೋರಿಂಗ್ ಸೌಂಡ್, ಟಿಕ್ಕಿಂಗ್ ಆಫ್ ಕ್ಲಾಕ್, ರಸಲ್ ಆಫ್ ಟ್ರೀಸ್, ಹಮ್ಮಿಂಗ್ ಸೌಂಡ್ ಆಫ್ ವ್ಯಾಗ್ ಇನ್ಸೆಕ್ಟ್ಸ್, ಈ ಒಂದು ಆನ್ಸರ್ ಅಲ್ಲಿ ಬರೀಬೇಕಾಗತ್ತೆ. ಅದಾದ ನಂತರ ಸ್ವಾಮಿ ಹೌ ವಾಸ್ ಸ್ವಾಮಿ ಆನರ್ಡ್ ಬೈ ಕ್ಲಾಸ್ಮೇಟ್ಸ್, ಟೀಚರ್ಸ್ ಆ್ಯಂಡ್ ಹೆಡ್ ಮಾಸ್ಟರ್. ಸ್ವಾಮಿ's classmates saw him with respect. Teachers patted his back. Headmaster said he was a true scout. Why were congratulations showered on Swami next day? Swami catch the most notorious burglar of the district, so congratulations were showered on Swami. Why did father want Swami to sleep alone in the office room? Father wanted Swami to sleep alone in the office room because he wanted Swami to sleep and show his courage, and he also wanted Swami to sleeping beside his granny. Why did Swami feel relieved at the end? ಇಲ್ಲಿ Swami felt relieved at the end because father gave up the idea of making him sleep alone in the office room. ನೋಡಿ, ಈ ಎಲ್ಲ 2 marks ಕ್ವಶನ್ಸನ್ನು ಇಲ್ಲಿ ಲಿಸ್ಟ್ ಮಾಡಿದ್ದೇನೆ. ಇವುಗಳನ್ನು ಒಮ್ಮೆ ಒಂದು ಗ್ಲಾನ್ಸ್ ಮಾಡ್ಕೊಳ್ತಾ ಹೋಗಿ. ನಂತರ ಎಕ್ಸ್ಟ್ರಾಕ್ಟ್ಸನ್ನು ಸಹ ಈ ಒಂದು PDF ಅಲ್ಲಿ ನಿಮಗೆ ನೀಡಿರ್ತೇನೆ. ಈ ಒಂದು PDF ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ. ನೀವು ಇದನ್ನು ಹೆಚ್ಚಾಗಿ ಓದದೆ ಸುಮ್ಮನೆ ಇವುಗಳನ್ನು ಒಂದು ಗ್ಲಾನ್ಸ್ ಮಾಡ್ತಾ ನೀವು ಓದಿರ್ತಕ್ಕಂಥದ್ದನ್ನು ನೆನೆಸ್ಕೊಳ್ತಾ ಈ ಒಂದು ಪರೀಕ್ಷೆಗೆ ಸಿದ್ಧರಾಗಿ ಇದು ನಿಮಗೆ ಹೆಲ್ಪ್ ಆಗಬಹುದು ಅಂತ ಭಾವಿಸ್ತೇನೆ. ಈ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದ್ದು ಡೌನ್ಲೋಡ್ ಮಾಡಿ ಇವುಗಳನ್ನೆಲ್ಲ ರಿವೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.